ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ತರಗತಿಯೊಳಗೆ ಏನು ನೋಡಿದ್ರೆ DSC 9 ಪೊಲಿಟಿಕಲ್ ಸೈನ್ಸ್ ಅಂತಾರಾಷ್ಟ್ರೀಯ ಸಂಬಂಧ ಮತ್ತು ಮೂಲ ಪರಿಕಲ್ಪನೆಗಳು. ಈ ವಿಡಿಯೋ ಹೇಳಿಕ್ಕಿಂತ ಮೊದಲ ನಿಮ್ಮ ಪೂರ್ತಿ ಈ ವಿಡಿಯೋ ಕಂಪ್ಲೀಟ್ ಆಗಿ ಎಂಡ್ ಮಟ್ಟ ನೋಡ್ರಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದಾವ ಮತ್ತು ಅದರ ಆನ್ಸರ್ ಅದಾವ. ಬರೀ ಫಸ್ಟ್ನೇ ನೋಡ್ರಿ. ಅಂತಾರಾಷ್ಟ್ರೀಯ ಸಂಬಂಧ ಎಂದರೇನು? ಅಂತಾರಾಷ್ಟ್ರೀಯ ಸಂಬಂಧ ಎಂದರೇನು? ಅಂತಾರಾಷ್ಟ್ರೀಯ ಸಂಬಂಧ ಎಂದರೇನು? ರಾಷ್ಟ್ರದ ನಡುವಿನ ಸಂಬಂಧಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನಂತಾರ? ಅಂತಾರಾಷ್ಟ್ರೀಯ ಸಂಬಂಧ ಎಂದು ಕರೀತಾರ್ರಿ. ತದನಂತರ ಸೆಕೆಂಡ್ ವೆಸ್ಟ್ಫೇಲಿಯನ್ ಒಪ್ಪಂದ 3 ಅಂಶಗಳನ್ನು ಬರೀರಿ ಅಂತ ಹೇಳ್ಯಾರ. ಹಿಂಗೆ ಕೇಳ್ರಿ ಅಂದ್ರೆ ಅಂಶಗಳನ್ನು ಏನು ಕೇಳ್ಯಾರ? 3 ಅಂಶಗಳನ್ನು ಬರೀರಿ ಅಂತ ಹೇಳ್ಯಾರ. ಯಾವ ರೀತಿ ಬರಿಬೇಕಂದ್ರೆ ಸ್ಟಾರ್ ಮಾರ್ಕ್ ಹಾಕಬೇಕು, ಇಲ್ಲಕರ್ ABC ಅಂತ ಹಾಕಬೇಕು. ನೀವೇನು ಮಾಡ್ತೀರಿ? ಡೈರೆಕ್ಟ್ 3 ಒಮ್ಮೆ ಬರಿತೀರಿ, ಇಲ್ಲ ಸ್ಟಾರ್ ಮಾರ್ಕ್ ಹಾಕ್ರಿ. ಸ್ಟಾರ್ ಮಾರ್ಕ್ ಹಾಕ್ರಿ ಅಂದ್ರೆ ಬರಾಬರಿ ಹಾಕತ್ತೆ. ಯಾಕಂದ್ರೆ ಸ್ಟಾರ್ ಮಾರ್ಕ್ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತದ. ಇಲ್ಲಿ ಬರ್ದಾರ ನೋಡ್ರಿ, ಸ್ಟಾರ್ ಮಾರ್ಕ್ ಹಾಕಿ ಹೆಂಗೆ ಬರ್ತದೆ ಹಿಂಗೆ ಬರಿಬೇಕ್ರಿ. ರೋಮನ್ ಕ್ಯಾಥೋಲಿಕ್ ಪಂಥದ ಏಕಸ್ವಾಮ್ಯ ಕನಸು ಭಂಗವಾಗಿ ಪ್ರಪಂಚದ ಪ್ರೊಟೆಸ್ಟೆಂಟ್ ಪಂಥದವರ ಉಳಿದುಕೊಳ್ಳುವ ಅವಕಾಶವನ್ನು ದೊರೆಯಿತು. ಇದು ಫಸ್ಟ್ನೇದು. ಸೆಕೆಂಡ್ ರಾಜ್ಯದ ಸ್ವತಂತ್ರ ಕಾರ್ಯಾಚರಣೆಯ ಆಸ್ಪದ ಮಾಡಿಕೊಡಲಾಯಿತು. ತದನಂತರ ಮೂರನೇದೇನ್ರೆ ಸಾರ್ವಭೌಮ ರಾಷ್ಟ್ರಗಳ ಪೂರಕವಾದ ಸಾಮಾನ್ಯ ತಿಳುವಳಿಕೆ ಮತ್ತು ಆಧಾರದ ರಾಯಭಾರತ್ವ ಮತ್ತು ವಿದೇಶದ ನೀತಿಗಳನ್ನು ಪಾಶ್ಚಾತ್ಯ ಎಂಬುದನ್ನು ತಿಳಿಯಬಹುದು. ತದನಂತರ ಮೂರನೇ ಪ್ರಶ್ನೆಯನ್ನು ಅಂತಾರಾಷ್ಟ್ರೀಯ ಸಂಬಂಧವನ್ನು ತಿಳಿಸುವ 2 ಪ್ರಾಚೀನ ಗ್ರಂಥಗಳನ್ನು ಬರೀರಿ. 2 ಪ್ರಾಚೀನ ಗ್ರಂಥಗಳನ್ನು ಬರೀರಿ. ತೊಸ್ಟಾಯ್ಸ್ ಮತ್ತು ಪೊಲೊನೇಶಿಯಾ. ತದನಂತರ ಕೌಟಿಲ್ಯನ ಅರ್ಥಶಾಸ್ತ್ರ. ನೀವು ಭಾಳ ಇಂಪಾರ್ಟೆಂಟ್ ಆಗ್ತಾವ, ನೋಡ್ಕೊರಿ. ಆದ್ರೆ ಹಿಂದಿನ ಕ್ವಶನ್ ಪೇಪರ್ಗಳನ್ನು ನೀವು ಜಸ್ಟ್ ರೆಫರ್ ಮಾಡಿರಿ. 3 ವರ್ಷದ ಕ್ವಶನ್ ಪೇಪರ್ ರೆಫರ್ ಮಾಡ್ರೆ ನಿಮ್ಗೆ ಲಾಭದಾಯಕ ಅದ. 60 ಮಾರ್ಕ್ಸ್ ಫಿಕ್ಸ್ ಬರ್ತಾವ. ಡಿ ಅಂತಾರಾಷ್ಟ್ರೀಯ ಸಂಬಂಧ ಅಧ್ಯಯನ ಯಾವುದಾದ್ರೂ 3 ದೃಷ್ಟಿಕೋನಗಳನ್ನು ತಿಳಿಸ್ರಿ. 3 ದೃಷ್ಟಿಕೋನ ತಿಳಿಸಿರ ಇಲ್ಲಿ ಎಷ್ಟು ನೀಟ್ನಾಗಿ ಬರ್ದಾರ. ನೀವು ನೋಡ್ರಿ ಹೆಂಗೆ ಬರ್ತಿರಿ ಗೊತ್ತಿಲ್ಲ, ಆದ್ರೂ ಚಿತ್ಕಾಟ್ ಮಾಡಲ ಕರೆಕ್ಟಾಗಿ ಬರ್ದಾರಂದ್ರೆ ಅವ್ರಿಗೆ ಸ್ಪಷ್ಟವಾಗಿ ಕಾಣ್ತದ ಇವರು ಸರಿ ಬರ್ದಾರಪ್ಪ, ಇವರು ಕರೆಕ್ಟ್ ಬರ್ದಾರ, ಇವಕ್ಕೆ 2 ಮಾರ್ಕ್ಸ್ ಕೊಡಬೇಕು ಎಂಬುದನ್ನು ಮನಸ್ಸಿನಾಗ ಬರ್ಬೇಕ್ರಿ. ಚಿತ್ಕಾಟ್ ಮಾಡ್ರೆ ಯಾವತ್ತೂ ಬರಂಗಿಲ್ಲ ರೀ. ರಾಯಭಾರತ ಮತ್ತು ಐತಿಹಾಸಿಕ ಹಂತ. ಸೆಕೆಂಡ್ ಒನ್ ಪ್ರಚಲಿತ ಘಟನೆಗಳ ಹಂತ. ಥರ್ಡ್ ಒನ್ ಮಹಾಯುದ್ಧೋತ್ತರ ಹಂತ. ತದನಂತರ ರಾಷ್ಟ್ರೀಯತೆ ಎಂದರೇನು? ರಾಷ್ಟ್ರೀಯತೆ ಎಂದರೇನು? ದೇಶಯೊಂದರ ಜನರ ತಮ್ಮ ಜನಾಂಗ, ಭಾಷೆ, ಸಂಸ್ಕೃತಿ ಕುರಿತಂತೆ ಹೊಂದಿರುವ ಅತಿಯಾದ ಪ್ರೇಮವನ್ನು ರಾಷ್ಟ್ರೀಯತೆ ಎಂದು ಕರೆಯಬಹುದು. ಎಫ್ ಮೊದಲನೆಯ 3 ರಾಜಕೀಯ ಪರಿಣಾಮಗಳು ಬರ್ರಿ. ಮಹಾಯುದ್ಧದ 3 ರಾಜಕೀಯ ಪರಿಣಾಮ ಬರೀರಿ ಅಂತ ಕೇಳ್ಯಾರ. ನಿಮ್ಗೆ ಹೆಚ್ಚು ಗೊತ್ತಿದ್ರೆ ಹೆಚ್ಚು ಬರೀರಿ. ಯಾಕಂದ್ರೆ ನಿಮಗೆ ಮಾರ್ಕ್ಸ್ ಬೇಕಾದ್ರೆ ರಾಜಕೀಯ ಪರಿಣಾಮ, ಸಾಮಾಜಿಕ ಪರಿಣಾಮ, ಆರ್ಥಿಕ ಪರಿಣಾಮ, ರಾಜ್ಯ ಪ್ರಭುತ್ವ ಅಂತ್ಯ, ಹೊಸ ರಾಷ್ಟ್ರಗಳ ಉದಯ ಮತ್ತು ವಿಶ್ವಶಕ್ತಿಯಾಗಿದೆ ಅಮೆರಿಕ ಎಂಬುದನ್ನು ಇಲ್ಲಿ ತಿಳಿಸ್ತಾರ. ತದನಂತರ ಜಿ ಅಲಿಪ್ತ ನೀತಿ ಎಂದರೇನು? ಇಲ್ಲಿ ಅಲಿಪ್ತ ನೀತಿ ಎಂದರೇನು? ನಿರ್ದಿಷ್ಟ ಶಕ್ತಿ ಬಣದೊಡನೆ ಸೇರಿಕೊಳ್ಳದೆ ಸ್ವತಂತ್ರವಾಗಿರುವುದನ್ನು ಏನಂತಾರ? ಅಲಿಪ್ತ ನೀತಿ ಎಂದು ಕರೀತಾರೆ. ಅದೇ ರೀತಿ ರಾಷ್ಟ್ರೀಯತೆ ಎಂದರೇನು? ಇದೇ ನೋಡ್ರಿ, ಹಂಗೂ ಬರ್ತದ ಮತ್ತು ಚೇಂಜ್ ಬರ್ತದ. ಅಂದ್ರೆ ಎಷ್ಟು ಸಲ ರಿಪೀಟ್ ಆಗಿದೆ ನೋಡ್ರಿ, ಮತ್ತು ಚೇಂಜ್ ಹಿಂಗೂ ಬರಿಬೋದು. ಅಥವಾ ರಾಷ್ಟ್ರೀಯತೆ ರಾಷ್ಟ್ರಗಳ ತಮ್ಮ ಒಳಿತನ್ನು ಸಾಧಿಸಲು ಮುಂದಾಗುವ ಪ್ರಕ್ರಿಯೆಯನ್ನು ರಾಷ್ಟ್ರೀಯತೆ ಎಂಬುದನ್ನು ತಿಳಿಬಹುದು. ಶಕ್ತಿ ಸಮತೋಲನ ಎಂದರೆ ಅಂದ್ರೆ ಜಗತ್ತಿನ 2 ರಾಷ್ಟ್ರಗಳ ಮತ್ತು ರಾಷ್ಟ್ರಗಳ ಮೈತ್ರಿಕೂಟ ನಡುವಿನ ಶಕ್ತಿಯ ಸಮಾನ ಸ್ಥಿತಿಯನ್ನು ಶಕ್ತಿ ಸಮತೋಲನ ಎನ್ನಲಾಗುತ್ತದೆ. ಅದೇ ರೀತಿ ವಿದೇಶಾಂಗ ನೀತಿ ಎಂದರೇನು? ಒಂದು ರಾಷ್ಟ್ರದ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿನ ಇತರ ರಾಷ್ಟ್ರಗಳೊಂದಿಗೆ ತನ್ನ ಸಂಬಂಧವನ್ನು ನಿರ್ವಹಿಸಲು ಅನುಸರಿಸುವ ಪ್ರಕ್ರಿಯೆಯನ್ನತ ಕಾರ್ಯತಂತ್ರವಾಗಿದೆ ವಿದೇಶಾಂಗ ನೀತಿ ಎಂಬುದನ್ನು ಇಲ್ಲಿ ನೋಡ್ಬೋದು. ತದನಂತರ ಸೆಕೆಂಡ್ 5 ಮಾರ್ಕ್ಸ್ ಕ್ವಶನ್ ರೀ. ಅಂತಾರಾಷ್ಟ್ರೀಯ ಸಂಬಂಧದ ಸ್ವರೂಪವನ್ನು ವಿವರಿಸಿ. ಯಾವ ರೀತಿ ಬರಿಬೇಕ್ರಿ? ಪೀಠಿಕೆ ಹಾಕ್ಬೇಕಾ? ಪೀಠಿಕೆ ಹಾಕಿ ನಿಮ್ಗೆ ಎಷ್ಟು ತಿಳಿತದ ಅಷ್ಟು ಸರಿಯಾಗಿ ಬರೆಯಾಕ ಪ್ರಯತ್ನ ಮಾಡಿರಿ. ಫಸ್ಟ್ನೇ ಕ್ವಶನ್ ಇರ್ತದ, ಅದರ ಸರಿಯಾಗಿ ಬರೆಯಾಕ ಪ್ರಯತ್ನ ಮಾಡಿರಿ. ಇಲ್ಲಿ ಯಾವ ರೀತಿ ಬರ್ತಿದ್ವಿ ಎಂಬುದನ್ನು ಸರಿಯಾಗಿ. ಆರಂಭ ರಾಷ್ಟ್ರಗಳ ನಡುವಿನ ಸಂಬಂಧ ತೀರಾ ಸಮೀಪವಾಗಿತ್ತು. ಚಲನಶಕ್ತಿ ಅಥವಾ ಚಲನಶೀಲ ಗುಣಗಳು ಅಂತಾರಾಷ್ಟ್ರೀಯ ಸ್ವರೂಪವನ್ನು ಕಂಡುಕೊಳ್ಳುವ ಅತ್ಯಂತ ಸವಾಲಿನ ಸಂಗತಿಯಾಗಿದೆ. ಅವುಗಳನ್ನು ಈ ಕೆಳಗಿನಂತೆ ನೋಡಬಹುದು ಅಂತ ಪಾಯಿಂಟಾಗಿ ಬರಿಬೇಕ್ರಿ. ಚಲನಶೀಲ ಜಾಗೃತ ರಾಜಕೀಯ ಅಧ್ಯಯನ.
ತದನಂತರ ಬಹುರಾಷ್ಟ್ರೀಯ ಅಧ್ಯಯನಕ್ಕೆ ಆಸ್ಪದ, ರಾಷ್ಟ್ರಗಳ ಹಿತಾಸಕ್ತಿಯ ಶಕ್ತಿಗೆ ಮಹತ್ವ, ತದನಂತರ ಜಾಗತಿಕ ಸವಾಲುಗಳಿಗೆ ಆದ್ಯತೆ, ವಿಶ್ಲೇಷಣಾತ್ಮಕ ಮತ್ತು ಪ್ರಾಯೋಗಿಕ ವಿಧಾನಗಳಿಗೆ ಒಲವು ಎಂಬುದನ್ನು ನೋಡಬಹುದು. ತದನಂತರ ಎರಡನೆಯ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಬಂಧ ಮತ್ತು ವಿಕಾಸದ ವಿವರಿಸಿ. ಇದು ಭಾಳ ಸಲ ರಿಪೀಟೆಡ್ ಆಗಿದೆ, ನೀವು ನೋಡ್ಕೊರಿ ಸರಿಯಾಗಿ. ಅಂತಾರಾಷ್ಟ್ರೀಯ ಸಂಬಂಧ ಪರಿಪೂರ್ಣವಾಗಿ ಮನವರಿಕೆ ಮಾಡಿಕೊಳ್ಳಲು ಅವುಗಳನ್ನು ಐತಿಹಾಸಿಕ ಬೆಳವಣಿಗೆ ತಿಳಿದ ಅಗತ್ಯವಾದ ಐತಿಹಾಸಿಕ ಯುಗದಿಂದ ಆಧುನಿಕ ಯುಗದಿಂದ ರಾಷ್ಟ್ರ ಮತ್ತು ರಾಜ್ಯಗಳ ವ್ಯವಸ್ಥೆಯನ್ನು ಜಾರಿಗೊಳಿಸುವವರೆಗೆ ಅಂತಾರಾಷ್ಟ್ರೀಯ ಸಂಬಂಧವನ್ನು ಅವಧಿಗಳಲ್ಲಿ ಕೆಳಗೆ ವಿವರಿಸಲಾಗಿದೆ. ಫಸ್ಟ್ ಪ್ರಾಚೀನ ಗ್ರೀಕ್ ನಗರ ರಾಜ್ಯಗಳ ಅವಧಿ, ತದನಂತರ ರೋಮನ್ ಸಾಮ್ರಾಜ್ಯದ ಅವಧಿ, ತದನಂತರ ಮಧ್ಯಯುಗದ ಅವಧಿ, ತದನಂತರ ಮಧ್ಯಯುಗಾಂತ್ಯದ ಅವಧಿ, ತದನಂತರ ಆಧುನಿಕ ರಾಷ್ಟ್ರಗಳ ವ್ಯವಸ್ಥಿಕ ಅವಧಿ ಎಂಬುದನ್ನು ನೋಡ್ಬೋದು. ತದನಂತರ ಮೂರನೆಯ ಪ್ರಶ್ನೆ, ಒಂದು ಶೈಕ್ಷಣಿಕ ಶಾಸ್ತ್ರವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಭಿವೃದ್ಧಿಯನ್ನು ವಿವರಿಸಿರಿ ಅಂತ ಕೇಳಿದ್ರೆ ನೀವು ಸರಿಯಾಗಿ ನೋಡ್ಕೊರಿ. ತದನಂತರ ಇಲ್ಲಿ ಏನು ಪಾಯಿಂಟ್ಗಳನ್ನು ರಾಜ್ಯಭಾರಕ ಇತಿಹಾಸದ ಹಂತ, ತದನಂತರ ಪ್ರಚಲಿತ ಘಟನೆ ಹಂತ, ಕಾನೂನಾತ್ಮಕ ಸಾಂಸ್ಕೃತಿಕ ಹಂತ, ಮಹಾಯುದ್ಧೋಪಕರಣ ಹಂತ, ಅದ್ರ ಬೆಳಗ್ಗೆ 5 ಪಾಯಿಂಟ್ ಬರ್ತಾವೆ ನೋಡ್ಕೊರಿ ಅವನ್ನ ಸರಿಯಾದ ರೀತಿಯಲ್ಲಿ. ದ್ವಿತೀಯ ಮಹಾಯುದ್ಧದ ಪರಿಣಾಮಗಳ ವಿವರಿಸಿ ಅಂತ ಕೇಳಾರ ಪೀಠಿಕೆ ಬರೀರಿ. ಪೀಠಿಕೆ ಬರೆದ ನಂತರ ಪರಿಣಾಮಗಳನ್ನು ನೀವು ವಿವರಿಸ್ಬೇಕು. ಇವನ್ನ ಅಲ್ಲಿ ಬರೆದ ವಿವರಣೆ ಮಾಡ್ಬೇಕ್ರಿ. ಇಲ್ಲಿ ಪಾಯಿಂಟ್ಸ್ ನಾನು ಕೊಟ್ಟಿದ್ದೀನಿ. ಅದೇ ರೀತಿ 5ನೇ ಪ್ರಶ್ನೆ, ಸೋವಿಯತ್ ಒಕ್ಕೂಟದ ವಿಘಟನೆಯ ಬಗ್ಗೆ ಚರ್ಚಿಸಿ ಅಂತ ಕೇಳ್ಯಾರ. ಅದೇ ರೀತಿ ಅದರ ಬಗ್ಗೆ ಕಂಪ್ಲೀಟಾಗಿ ನಾನು ಇಲ್ಲಿ ನೀಡಿದ್ದೇನೆ, ನೀವು ಸರಿಯಾಗಿ ನೋಡ್ಕೊಂಡು ವಿವರಣೆ ಮಾಡಿಕೊಡ್ರಿ. ನೋಡ್ರಿ ಎಲ್ಲ ಕರೆಕ್ಟ್ ಆದ ರೀತಿಯಲ್ಲಿ ಐತಿ, ನೀವು ನೋಡ್ಕೊಂಡು ಮಾಡ್ರಿ. ತದನಂತರ 6ನೇ ಪ್ರಶ್ನೆ, ರಾಷ್ಟ್ರೀಯ ಹಿತಾಸಕ್ತಿಯ ವಿಧಗಳನ್ನು ವಿವರಿಸಿ. ಪೀಠಿಕೆ, ಜಗತ್ತಿನ ಪ್ರತಿ ದೇಶಗಳು ತನ್ನದೇ ಆದ ಹಿತಾಸಕ್ತಿಯನ್ನು ಹೊಂದಿರುತ್ತವೆ. ಥಾಮಸ್ ಡಬ್ಲ್ಯೂ ರಾಬಿನ್ಸನ್ ರವರ ವಿವಿಧ ರಾಷ್ಟ್ರಗಳ ಸಂರಕ್ಷಿಸಿಕೊಳ್ಳಲು ಬಯಸಲು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕ್ರೋಢೀಕರಿಸಿ 6 ಬಗೆಯ ಗುರುತುಗಳನ್ನು ಗುರುತಿಸಿದ್ದಾರೆ. ಪ್ರಾಥಮಿಕ ಹಿತಾಸಕ್ತಿ, ಅದೇ ರೀತಿ ಮಾಧ್ಯಮಿಕ ಹಿತಾಸಕ್ತಿ, ಶಾಶ್ವತ ಹಿತಾಸಕ್ತಿ, ಅಸ್ಥಿರ ಹಿತಾಸಕ್ತಿ, ಅದೇ ರೀತಿ ಸಾಮಾನ್ಯ ಹಿತಾಸಕ್ತಿಗಳು, ಅದೇ ರೀತಿ ಲಾಸ್ಟ್ ಒನ್ ನಿರ್ದಿಷ್ಟ ಹಿತಾಸಕ್ತಿಗಳು. ನೀವು ನೋಡ್ಕೊರಿ, ಸರಿಯಾಗಿ ಪಾಯಿಂಟ್ಸ್ ಮಾಡ್ಕೊರಿ, ಅದೇ ರೀತಿ ಸರಿಯಾಗಿ ಓದ್ರಿ. 8ನೇ ಪ್ರಶ್ನೆ, ಪ್ರಾಚೀನ ನಗರ ಮತ್ತು ರಾಜ್ಯಗಳಿಂದ ಆಧುನಿಕ ರಾಷ್ಟ್ರಗಳ ರಾಜಕೀಯ ನಡುವಿನ ಅಂತಾರಾಷ್ಟ್ರೀಯ ಸಂಬಂಧ ವಿಕಾಸ ಪರಿಶೀಲಿಸಿ ಕೇಳ್ಯಾರ. ಈ ಪಾಯಿಂಟ್ಸನ್ನು ಇಂಪಾರ್ಟೆಂಟ್ ಆಗಿರ್ತಾವೆ. ಈ ಪಾಯಿಂಟ್ಸ್ ಹಾಕಿನ ನೀವು ಬರಿಬೇಕು. ನೀವು ಏನು ಬರೆದ್ರು ಈ ಪಾಯಿಂಟ್ಸನ್ನು ಮೊದಲು ಮೆನ್ಷನ್ ಮಾಡಬೇಕು, ಮೊದಲು ಬರಿಬೇಕು. ಪ್ರಾಚೀನ ಗ್ರೀಕ್ ನಗರ ರಾಜ್ಯ ಅವಧಿ ಆಗ್ತದೆ, ಅದರಲ್ಲಿ ರೋಮನ್ ಸಾಮ್ರಾಜ್ಯ ಅವಧಿ ಆಗ್ತದೆ, ಮಧ್ಯಯುಗದ ಅವಧಿ ಆಗ್ತದೆ, ಮಧ್ಯಂತರದ ಅಂತ್ಯಗತ ಅವಧಿ ಆಗ್ತದೆ, ಆಧುನಿಕ ರಾಷ್ಟ್ರಗಳ ವ್ಯವಸ್ಥೆ ಅವಧಿ ಆಗ್ತದೆ. ಆ ಪಾಯಿಂಟ್ಸ್ ಹಾಕಿ ಬರೀರಿ. ಅದೇ ರೀತಿ ಶೀತಲ ಸಮರ ಕಾರಣ ಪರಿಣಾಮಗಳಿಗೆ ಚರ್ಚಿಸಿ. ಕಾರಣಗಳೇನಿಂದವ ನೋಡಿ ಬರ್ರಿ. ಸೈದ್ಧಾಂತಿಕ ಸಂಘರ್ಷ, ತದನಂತರ ಶಸ್ತ್ರ ಸ್ಪರ್ಧೆ, ಅದೇ ರೀತಿಯ ಪರಸ್ಪರ ಸಂಶಯ, ಎಲ್ಲಾಟ್ ಸಮ್ಮೇಳನ ತತ್ವದ ಉಲ್ಲಂಘನೆ, ಪರಸ್ಪರ ವಿರುದ್ಧಾತ್ಮಕ ಪ್ರಚಾರ, ಸೋವಿಯತ್ ರಷ್ಯಾದಿಂದ ನಿರಂತರ ವೀಟೋ ಅಧಿಕಾರ ಬಳಕೆ, ಟೋಮನ್ ಯೋಜನೆ ಜಾರಿಯಾಗಿರ್ತದೆ. ತದನಂತರ ಪರಿಣಾಮ ಏನಾಗ್ತದ, 2 ಶಕ್ತಿಗಳ ಬಣಗಳ ಸೃಷ್ಟಿಯಾಗ್ತದೆ, ಮಿಲಿಟರಿ ಕೂಟ ರಚನೆ, ಅಲಿಪ್ತ ಚಳವಳಿ ಉದಯ, ವಿಶ್ವಸಂಸ್ಥೆಯ ಕಾರ್ಯಾಚರಣೆಗೆ ಧಕ್ಕೆ ಆಗ್ತದೆ, ಶಸ್ತ್ರ ನಿಯಂತ್ರಣ ಹಾಗೂ ನಿಶಸ್ತ್ರೀಕರಣ ವೈಫಲ್ಯ, ರಾಷ್ಟ್ರಗಳ ವಿದೇಶಾಂಗ ನೀತಿಯ ಅಂಶಗಳನ್ನು ತಿಳಿಬಹುದು, ಆರ್ಥಿಕ ಅಂಶಗಳನ್ನು ಇಲ್ಲಿ ತಿಳಿಬಹುದು. ತದನಂತರ 10ನೇ ಪ್ರಶ್ನೆ ನೋಡ್ರಿ, ರಾಷ್ಟ್ರೀಯ ಹಿತಾಸಕ್ತಿಯ ಮೂಲಾಂಶಗಳನ್ನು ವಿವರಿಸಿ. ಇಲ್ಲಿ ಮೂಲಾಂಶಗಳನ್ನು ಬರ್ತಿವೆ. ಅಸ್ಥಿರತೆ, ಸೆಕೆಂಡ್ ಒನ್ ಭದ್ರತೆ, ಥರ್ಡ್ ಒನ್ ಶಾಂತಿ, ಫೋರ್ತ್ ಒನ್ ಆರ್ಥಿಕ ಸಮೃದ್ಧಿ, ತದನಂತರ ಸಿದ್ಧಾಂತ ಶಕ್ತಿ ಮತ್ತು ದೇಶದ ಗಣತೆ. 11ನೇ ಪ್ರಶ್ನೆ ಐತಿ ನೋಡ್ಕೊರಿ, ಶಕ್ತಿಯ ಸಮತೋಲನದ ಸ್ವರೂಪ ಮತ್ತು ಪ್ರಸ್ತುತತೆಯನ್ನು ಚರ್ಚಿಸಿ. ಈ ನಿಯಮವನ್ನು ಚರ್ಚೆ ಮಾಡಬೇಕು. ಪಾಯಿಂಟ್ಸ್ಗಳಂದಾವ, ನೀವು ನೋಡ್ಕೊರಿ. ಆ ಪಾಯಿಂಟ್ಸನ್ನು ಸರಿಯಾಗಿ ನೋಡ್ರಿ ಅಂದ್ರೆ ನಿಮ್ಗೆ ಸರಿಯಾದ ರೀತಿಯಲ್ಲಿ ಕ್ಲಾರಿಟಿ ಬರ್ತದೆ. ಮೊದಲು 1 ಸಲ ಓದ್ರಿ, 2 ಸಲ ಬರ್ತೀರಿ. ಆಮೇಲೆ ಎಕ್ಸಾಮ್ದಲ್ಲಿ ನೀವು ಯಾವ ಉತ್ತರ ಪಾಯಿಂಟ್ನಲ್ಲಿ ಬರಿಬೇಕೆಂಬುದನ್ನು ನಿಮಗೆ ಅಲ್ಲಿ ಕ್ವಶನ್ ಯಾವುದಾರು ಕೇಳಿದ್ರೆ ಕ್ಲಾರಿಟಿ ಒಳಗೆ ನೀವು ಕರೆಕ್ಟಾಗಿ ಎಕ್ಸಾಮ್ನ ಫೇಸ್ ಮಾಡ್ಬೋದು.
ರಾಯಭಾರತ್ವದ ಸ್ವರೂಪವನ್ನು ವಿವರಿಸೈತೆ ಗೆಳೆಯರ. ಸ್ವರೂಪದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಗಳನ್ನು ಇಲ್ಲಿ ನೀಡಿದ್ದೀವಿ. ನೀವು ಸರಿಯಾದ ರೀತಿಯಲ್ಲಿ ಅವುಗಳನ್ನು ಉಪಯೋಗ ಮಾಡಿಕೋರಿ. ರಾಯಭಾರತದ ಕುರಿತಂತೆ ಎಲ್ಲ ನಿಯಮಗಳಿಂದಾವ, ನೀವು ಓದ್ಕೋರಿ, ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿರಿ. ಥ್ಯಾಂಕ್ ಯು ಆಲ್. ಈ ನೋಟ್ಸ್ ನಿಮ್ಗೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ನಾನು ನೀಡಿರ್ತೀನಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಐತಿ, ಅಲ್ಲಿ ನೀಡಿರ್ತೀನಿ. ನೀವು ಹೋಗಿ ಇದನ್ನು ಮಾಡ್ಬೋದು, ಏನಂದ್ರೆ ಲಿಂಕ್ ಹೋಗಿ ಜಾಯ್ನ್ ಆಗಿ ಅವನ್ನ ಡೌನ್ ಮಾಡ್ಕೊಂಡು ಅದು ಸರಿಯಾಗಿ ಓದ್ಕೋಬೋದು. ಥ್ಯಾಂಕ್ ಯು ಆಲ್. ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿ.